ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ಬಜಾರ್ ರಸ್ತೆ ಕಳೆದ 2 ತಿಂಗಳುಗಳಿಂದ ದುರಸ್ತಿ ಮಾಡುತ್ತೇವೆ ಅಂತ ಅಗೆದು ಹೋದವರು ಕಾಣಿಸ್ತಾ ಇಲ್ಲ. ಇಲ್ಲಿ ಸೋಜಿಗೆ ಅನಿಸೋದು ಏನಂದರೆ, ರಸ್ತೆ ಮೊದಲೇ ಚೆನ್ನಾಗಿತ್ತೇನೋ, ನಾವು ಯಾಕಾದರೂ ರಸ್ತೆ ಮಾಡಿರಿ ಅಂತ ಹೇಳಿದ್ವು ಅಂತ ಇದ್ದಾರೆ ಇಲ್ಲಿನ ನಾಗರಿಕರು. ಹೇಗೋ ಇತ್ತು ರಸ್ತೆ, ಅದನ್ನು ಹಾಳು ಮಾಡಿ ನಮ್ಮ ಹೊಟ್ಟೆ ಮೇಲೆ ಬಡಿತಾ ಇದ್ದಾರೆ ಅಂತ ಇದ್ದಾರೆ ಇಲ್ಲಿನ ವರ್ತಕರು ಮತ್ತು ಬೀದಿ ಬದಿ ವ್ಯಾಪಾರಸ್ಥರು. ಈ ಕುರಿತು ಜನ ಇವರನ್ನು ಹಿಗ್ಗಾಮುಗ್ಗಾ ಬೈತಿದ್ದಾರೆ. ಆದರೂ ಡೋಂಟ್ ಕೇರ್ ಅಂತ ಇದ್ದಾರೆ. ಇವರಿಗೆ ಚೀತು ಅಂತ ಉಗುಳ್ತಾ ಇದ್ದಾರೆ. ಚೆನ್ನಾಗಿದ್ದ ರಸ್ತೆನ ಯಾಕಾದರೂ ಅಗೆದ್ರಪ್ಪ ಅಂತ ಗೋಳೈಕೊಳ್ತಾ ಇದ್ದಾರೆ ಲಕ್ಷ್ಮೇಶ್ವರ ಪಟ್ಟಣದ ಜನತೆ. ಒಟ್ಟಿನಲ್ಲಿ ಜನ ಆತಂಕದ ಸ್ಥಿತಿಯಲ್ಲಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಹಬ್ಬಗಳು ಬಂತು, ಮೊಹರಂ ಬಂತು, ಶ್ರಾವಣ ಮಾಸ, ದೇವಸ್ಥಾನಕ್ಕೆ ಹೋಗೋದು ಹೇಗೆ? ಇದಕ್ಕೆ ಯಾರು ಜವಾಬ್ದಾರಿ? ಲಕ್ಷ್ಮೇಶ್ವರದ ಜನತೆ ಒಟ್ಟಿನಲ್ಲಿ ಆತಂಕದ ಸ್ಥಿತಿಯಲ್ಲಿದ್ದಾರೆ. ಇದಕ್ಕೆ ಯಾರು ಜವಾಬ್ದಾರಿ? ಹಬ್ಬಗಳು ಬಂತು, ಮೊಹರಂ ಬಂತು, ಶ್ರಾವಣ ಮಾಸ, ದೇವಸ್ಥಾನಕ್ಕೆ ಹೋಗೋದು ಹೇಗೆ? ಗಣೇಶ ಹಬ್ಬ ಬಂತು, ಏನು ಮಾಡಬೇಕು? ನಿಮಗೆ ಹೇಳೋರು ಕೇಳೋರು ಯಾರು ಇಲ್ಲೇನ್ರಿ ಅಂತ ಹೇಳ್ತಾ ಇದ್ದಾರೆ ಜನ. ಈ ಕುರಿತು ಬೀದಿ ಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಹೊಗೆಸೊಪ್ಪಿನರವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಲಕ್ಷ್ಮೇಶ್ವರದ ಮುಖ್ಯ ರಸ್ತೆ ಇದು ಎಲ್ರಿಗೂ ದಿನನಿತ್ಯ ಬಳಕೆ ಮಾಡೋಂಥ ಮುಖ್ಯ ರಸ್ತೆ ಇದು. ಈ ರಸ್ತೆನ ಸರಿಸುಮಾರು 2-2.5 ತಿಂಗಳಿಂದ ಈ ರಸ್ತೆ ಕೆಲಸ ನಡೆಸಿ ಒಂದು ಅರ್ಥವರ್ಕೂ ಪೂರ ಮಾಡಿಲ್ಲ. ಅರ್ಥವರ್ಗೂ ಪೂರ ಮಾಡಿಲ್ಲ ಅಂದರೆ ಇದು ಕೆಲಸದ ವ್ಯಾಲಿಡಿಟಿ ಎಷ್ಟೈತಿ ಅಂತ ಗೊತ್ತಿಲ್ಲ, ಎಷ್ಟು ದಿವಸ ವ್ಯಾಲಿಡಿಟಿ ಕೊಟ್ಟರೆ ಅಂತ ಗೊತ್ತಿಲ್ಲ ಅವ್ರಿಗೆ. ಇದು ಲಕ್ಷ್ಮೀಪುರದ ಪ್ರಮುಖ ರಸ್ತೆ ಆದಾಗ ಇಲ್ಲಿ ಬೀದಿ ಬದಿ ವ್ಯಾಪಾರಸ್ಥರದಾಗಲಿ, ದೂಧನ ದರ್ಗಾಕ್ಕೆ ಹೋಗುವಂಥ ಜನರಿಗೆ ಮತ್ತು ಬಜಾರಿಗೆ ಬರೋಂಥ ಎಲ್ಲ ಸಾರ್ವಜನಿಕ ಆಗಲಿ ಭಾಳ ತೊಂದರೆ ಆಗೈತಿ. ಏನೂ ಇಲ್ಲಿ ಯಾವ ಥರದ ಕೆಲಸ ಕಾರ್ಯಗಳು ಆಗ್ತಾಯಿಲ್ಲ. ಅದಕ್ಕೆ ನಾವೆಲ್ಲ ಸಾರ್ವಜನಿಕರ ಪರವಾಗಿ ಮತ್ತು ಲಕ್ಷ್ಮೇಶ್ವರದ ಜನರ ಪರವಾಗಿ ಮತ್ತು ಎಲ್ಲ ವ್ಯಾಪಾರಸ್ಥರ ಪರವಾಗಿ ಮತ್ತು ಎಲ್ಲ ಪ್ರವಾಸಿ ಬರೋಂಥ ಜನರ ಪರವಾಗಿ ಹೇಳ್ಬೇಕಂದ್ರೆ ಇದು ನಮಗೆ ಭಾಳ ಸೇಮ್ ಕೆಲಸ. ಈ ಮಳೆಗಾಲದಾಗ ಮೊದಲೇ ಅವರು ಈ ಕೆಲಸನ ಹಮ್ಕೋಬಾರ್ದಾಗಿತ್ತು. ಮಳೆಗಾಲ ಆದ ಪ್ರಯುಕ್ತ ಕೆಲಸ ಹಮ್ಮಿಕೊಂಡು ಇಷ್ಟಕ್ಕೆ ಬಿಟ್ಟಾಗ ಇಲ್ಲಿ ಭಾಳ ತೊಂದರೆ ಆಗೈತೆ. ಭಾಳ ತೊಂದರೆ ಆಗೈತೆ. ನಾನು ಹೇಳ್ತಿರೋದನ್ನ ನಿನ್ನೆ 2-3 ಮಂದಿ ಬಿದ್ದು ಕಾಲು ಮುರ್ಕೊಂಡು ದವಾಖಾನೆ ಸೇರ್ಯಾರ. ಅದನ್ನು ಕಣ್ಣಿಲ್ಲೇ ನಾವು ಬೀದಿ ಬದಿ ವ್ಯಾಪಾರದಲ್ಲಿ ನಿಂತ್ಕೊಂಡು ನೋಡಿದಾಗ ಏನು ಅನ್ಸುತ್ತೆ ನಮಗೆ, ಭಾಳ ಅಸಹ್ಯ ಅನಿಸ್ತೈತಿ. ಲಕ್ಷ್ಮೇಶ್ವರದವ್ರು ಆಗಿರ್ಬೋದು, ಹೊರಗಿನವ್ರು ಆಗಿರ್ಬೋದು, ಭಾಳ ತೊಂದರೆ ಆಗೈತಿ. ನಾವು ಇಂಥ ಕೆಲಸಗಳನ್ನು ಭಾಳ ಖಂಡಿಸ್ತೀವಿ. ಯಾಕಂದ್ರೆ ದಿನನಿತ್ಯ ಜೀವನದಾಗ ನಾವು ಬೀದಿ ಬದಿ ವ್ಯಾಪಾರಸ್ಥರು ದಿನನಿತ್ಯ ನಾವು ಬೀದಿ ಒಳಗಿರೋಂಥವ್ರು. ಈ ರಸ್ತೆಯಿಂದ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಭಾಳ ಸಮಸ್ಯೆ ಆಗೈತಿ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟವರು ಮುಖ್ಯಾಧಿಕಾರಿ ಆಗಲಿ, ನಮ್ಮ ಮಾನ್ಯ ಜನಪ್ರಿಯ ಶಾಸಕರ ಚಂದ್ರು ಲಮಾಣಿ ಅವರಾಗಲಿ, ಸಂಬಂಧಪಟ್ಟಂಥ MP ಅವರಾಗಲಿ,